ನಮಸ್ಕಾರ ಸ್ನೇಹಿತರೆ, ಕಾರ್ತಿಕ ಪುರಾಣ 2ನೇ ಅಧ್ಯಾಯಕ್ಕೆ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನೈಮಿಷಾರಣ್ಯದಲ್ಲಿ ಸೂತ ಮಹರ್ಷಿಗಳು ಶೌನಕಾದಿ ಮಹಾಋಷಿಗಳೊಂದಿಗೆ, ಓ ಮಹಾಋಷಿಗಳೇ, ವಸಿಷ್ಠ ಮಹಾಋಷಿಗಳು ಜನಕ ಮಹಾರಾಜನಿಗೆ ಕಾರ್ತಿಕ ಪುರಾಣದ 2ನೇ ಅಧ್ಯಾಯವನ್ನು ಈ ರೀತಿ ವಿವರಿಸಿದರು. ಓ ಜನಕ ಮಹಾರಾಜ, ಈ ಕಾರ್ತಿಕ ಮಾಸದಲ್ಲಿ ಸ್ನಾನ, ದಾನ, ಜಪ, ತಪಾದಿಗಳಲ್ಲಿ ಯಾವುದಾದರೂ ಒಂದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಸೋಮಾರಿತನದಿಂದ ಪ್ರಾಪಂಚಿಕ ಸುಖಗಳಲ್ಲಿ ಮುಳುಗಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ವ್ರತವನ್ನು ಯಾರು ಆಚರಿಸುವುದಿಲ್ಲವೋ ಅಂತವರು ಜನ್ಮ ಜನ್ಮಾಂತರಗಳ ಕಾಲ ನಾಯಿಯಂತೆ ಜನಿಸುತ್ತಿರುತ್ತಾರೆ. ಕೋಟಿ ಜನ್ಮಗಳ ಕಾಲ ಚಂಡಾಲನ ಮನೆಯಲ್ಲಿ ಜನಿಸಿ ಕೊನೆಗೆ ಬ್ರಹ್ಮ ರಾಕ್ಷಸರಂತೆ ಬದಲಾಗುತ್ತಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ಹೇಳುತ್ತೇನೆ ಕೇಳು. ಕೆಲ ಸಾವಿರಾರು ವರ್ಷಗಳ ಹಿಂದೆ ತತ್ವನಿಷ್ಠ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಆತ ಸಕಲ ಶಾಸ್ತ್ರಗಳು ತಿಳಿದವನು, ಸದಾಚಾರ ಸಂಪನ್ನ, ಅಸತ್ಯ ನುಡಿಯದೆ ಎಲ್ಲಾ ಜೀವಿಗಳ ಮೇಲೆ ದಯೆ ತೋರಿಸುತ್ತಿದ್ದ. ಆ ಪವಿತ್ರ ಬ್ರಾಹ್ಮಣ ಒಂದು ಸಲ ತೀರ್ಥಯಾತ್ರೆಗಳು ಮಾಡುತ್ತಾ ಗೋದಾವರಿ ನದಿ ಹತ್ತಿರ ಇರುವ ಒಂದು ಆಲದ ಮರದ ಹತ್ತಿರ ಹೋದ. ಆ ಮರದ ಕೆಳಗೆ ವಿಶ್ರಾಂತಿ ಪಡೆಯೋಣ ಅಂದುಕೊಂಡ. ಆ ಬ್ರಾಹ್ಮಣನಿಗೆ ಆ ಮರದ ಮೇಲೆ ಭಯಾನಕವಾದ ವಿಕೃತ ರೂಪದಲ್ಲಿ, ಕಡುಗಪ್ಪು ವರ್ಣದಲ್ಲಿ, ಕಡು ದರಿದ್ರದಿಂದ ಬಾಧೆ ಪಡುತ್ತಿರುವಂತೆ ಇರುವ ಒಣಗಿ ಹೋದ ಮೂಳೆಗಳು ಕಾಣಿಸುತ್ತಿರುವಂತಹ ದೇಹ, ಭಯ ಹುಟ್ಟಿಸುವಂತಹ ಕೆಂಪಗಿನ ಕಣ್ಣುಗಳು, ಉದ್ದನೆಯ ಗಡ್ಡ, ಚೂಪಾಗಿ ನಿಂತಿರುವಂತಹ ಕೂದಲು, ಕೈಯಲ್ಲಿ ಕತ್ತಿ ಕಟಾರಿ ಹಿಡಿದುಕೊಂಡು ಕೊರಳಲ್ಲಿ ಕಪಾಲಮಾಲೆ ಧರಿಸಿರುವ ಅತಿ ವಿಕೃತ ರೂಪದಲ್ಲಿದ್ದಂತ 3 ಜನ ಬ್ರಹ್ಮ ರಾಕ್ಷಸರು ಕಾಣಿಸಿದರು. ನಿರ್ಜನವಾಗಿರುವ ಆ ಪ್ರದೇಶದಲ್ಲಿ ಅವರನ್ನು ನೋಡಿದ ಕೂಡಲೇ ಆ ಬ್ರಾಹ್ಮಣ ಭಯಭ್ರಾಂತಿಗೆ ಗುರಿಯಾದ. ಗಡಗಡ ನಡುಗುತ್ತಾ ಕಣ್ಣು ಮುಚ್ಚಿಕೊಂಡು ಹೆದರಿಕೆಯಿಂದಲೇ ಶ್ರೀಹರಿಯನ್ನು ಜಪಿಸಲು ಶುರು ಮಾಡಿದ. ಓಂ ನಾರಾಯಣ ಕೇಶವ, ಅಚ್ಯುತ ಪರಂಧಾಮ, ಸಕಲ ಲೋಕಗಳಿಗೆ ಪ್ರಭುವಾದವನೇ, ನನ್ನನ್ನು ಕಾಪಾಡು, ರಕ್ಷಿಸು. ಹೆದರಿಕೆಯನ್ನು ಓಡಿಸುವ ಭಗವಂತನೇ, ನನ್ನನ್ನು ಕಾಪಾಡು. ನಿನ್ನ ಶರಣು ಬೇಡುತ್ತಿದ್ದೇನೆ. ನಿನ್ನನ್ನು ಹೊರತುಪಡಿಸಿ ನನಗೆ ಬೇರೆ ಯಾವ ದಿಕ್ಕೂ ಇಲ್ಲ. ಓ ಮಹಾವಿಷ್ಣು ಎಂದು ಬೇಡಿಕೊಳ್ಳುತ್ತಾ ಅಲ್ಲಿಂದ ಓಡಲು ಶುರು ಮಾಡಿದ. ಆ 3 ಜನ ಬ್ರಹ್ಮ ರಾಕ್ಷಸರು ಓಡಿ ಹೋಗುತ್ತಿದ್ದ ಆ ಬ್ರಾಹ್ಮಣನನ್ನು ಹಿಂಬಾಲಿಸಿದರು. ಆ ಬ್ರಾಹ್ಮಣ ಜಪಿಸುತ್ತಿದ್ದ ಹರಿನಾಮದ ಕಾರಣದಿಂದ ಹಾಗೂ ಆತ ಪ್ರತಿದಿನ ಮಾಡುತ್ತಿದ್ದ ಗಾಯತ್ರಿ ಮಂತ್ರದ ಶಕ್ತಿಯಿಂದ ಆ ಬ್ರಹ್ಮ ರಾಕ್ಷಸರು ಆ ಬ್ರಾಹ್ಮಣನನ್ನು ಸಮೀಪಿಸುತ್ತಿದ್ದಂತೆ ಅವರಿಗೆ ನಿಧಾನವಾಗಿ ಜ್ಞಾನೋದಯ ಆಯಿತು. ಅವರ ದೇಹದ ಒಳಗಿನಿಂದ ಅಣುಗಾತ್ರದಲ್ಲಿ ಸಾತ್ವಿಕ ತೇಜಸ್ಸೊಂದು ಹುಟ್ಟಿಕೊಂಡಿತು. ಅದನ್ನು ಗಮನಿಸಿದ ಬ್ರಹ್ಮ ರಾಕ್ಷಸರು, ಓಹೋ, ಆ ಬ್ರಾಹ್ಮಣ ಯಾರೋ ದಿವ್ಯ ಪುರುಷ ಇರಬೇಕು, ಸತ್ಪುರುಷನಂತೆ ಕಾಣಿಸುತ್ತಿದ್ದಾನೆ, ಖಂಡಿತ ಅವನಿಂದ ನಮಗೆ ಯಾವುದೇ ಅಪಾಯ ಆಗುವುದಿಲ್ಲ ಎಂದು ತೀರ್ಮಾನಿಸಿಕೊಂಡು ವೇಗವಾಗಿ ಹೋಗಿ ಆ ಬ್ರಾಹ್ಮಣನ ಮುಂದೆ ನಿಂತುಕೊಂಡು, ಓ ವಿಪ್ರೋತ್ತಮ, ನಮ್ಮಿಂದ ನಿನಗೆ ಯಾವ ಹಾನಿಯೂ ಆಗುವುದಿಲ್ಲ. ನಿನ್ನ ದರ್ಶನ ಭಾಗ್ಯದಿಂದ ನಮ್ಮ ಪಾಪಗಳೆಲ್ಲವೂ ಹೊರಟು ಹೋಗುತ್ತಿರುವಂತೆ ಅನಿಸುತ್ತಿದೆ. ಇನ್ನು ಓಡಬೇಡ, ನಿಂತುಕೋ ಅಂದರು. ಅವರ ಮಾತುಗಳನ್ನು ಕೇಳಿಸಿಕೊಂಡ ಬ್ರಾಹ್ಮಣ ಸ್ವಲ್ಪ ಧೈರ್ಯ ತಂದುಕೊಂಡು ಅವರೊಂದಿಗೆ, ನೀವೆಲ್ಲರೂ ಯಾರು? ಎಲ್ಲರಿಗೂ ಭಯ ಹುಟ್ಟಿಸುತ್ತಿರುವ ನಿಮ್ಮ ವಿಕೃತ ರೂಪಗಳಿಗೆ ಕಾರಣವೇನು? ನೀವು ಮಾಡಿದ ಪಾಪಗಳಾದರೂ ಏನು? ನೀವು 3 ಜನ ನಿಮ್ಮ ಕಥೆಯನ್ನು ಹೇಳಿದರೆ ನನ್ನ ಹತ್ತಿರ ಯಾವುದಾದರೂ ಪರಿಹಾರ ಇದ್ದರೆ ತಿಳಿಸಿಕೊಡುತ್ತೇನೆ ಎಂದು ಹೇಳಿದ. ಆ ಬ್ರಹ್ಮ ರಾಕ್ಷಸರು ಒಬ್ಬೊಬ್ಬರಾಗಿ ಅವರ ಕತೆ ಹೇಳಲು ಶುರು ಮಾಡಿದರು. ಒಬ್ಬ ಬ್ರಹ್ಮರಾಕ್ಷಸ, ಓ ಬ್ರಾಹ್ಮಣೋತ್ತಮ, ನಾನೊಬ್ಬ ದ್ರಾವಿಡ ದೇಶದ ಬ್ರಾಹ್ಮಣ, ದ್ರಾವಿಡ ದೇಶದ ಮಂದರ ಎಂಬ ಗ್ರಾಮಕ್ಕೆ ಅಧಿಪತಿ. ಆದರೆ ಏನು ಪ್ರಯೋಜನ? ಕೆಟ್ಟ ಬುದ್ಧಿಯಿಂದ ಅನ್ಯಾಯವಾದ ತೀರ್ಪುಗಳನ್ನು ಕೊಟ್ಟು ಅಮಾಯಕರ ಸೊತ್ತು ದೋಚಿಕೊಂಡೆ. ಸ್ವಾರ್ಥದಿಂದ ನನ್ನ ಕುಟುಂಬ ಒಂದು ಚೆನ್ನಾಗಿದ್ದರೆ ಸಾಕು ಎಂದು ಭಾವಿಸಿ ನನ್ನ ಗ್ರಾಮದ ಎಲ್ಲಾ ಪ್ರಜೆಗಳನ್ನು ಹಿಂಸಿಸಿದೆ. ಒಂದು ದಿನವೂ ದಾನ ಧರ್ಮ ಮಾಡಲಿಲ್ಲ. ಒಬ್ಬರಿಗೆ ಒಂದು ಹಿಡಿ ಅನ್ನ ಕೂಡ ಕೊಡಲಿಲ್ಲ. ನಾನು ಮಾಡಿದ ಅನ್ಯಾಯ ಹಾಗೂ ಅಕ್ರಮಗಳ ಕಾರಣದಿಂದ ನನ್ನ ಸಮೇತ ನನ್ನ 7 ತಲೆಮಾರುಗಳವರು ನರಕಕ್ಕೆ ಹೋಗಬೇಕಾಯಿತು.
ಭರಿಸಲಾಗದ ನರಕ ಯಾತನೆ ಅನುಭವಿಸಿದೆ. ಕೊನೆಗೆ ಈ ರೀತಿ ಬ್ರಹ್ಮರಾಕ್ಷಸನಂತೆ ಬದಲಾದೆ. ನನ್ನ ಮೇಲೆ ದಯೆ ತೋರಿ ನನಗೆ ಮೋಕ್ಷ ಬರುವ ಮಾರ್ಗ ತಿಳಿಸಿ ಎಂದು ಕೇಳಿದ. ಎರಡನೇ ಬ್ರಹ್ಮರಾಕ್ಷಸ, ಓ ವಿಪ್ರೋತ್ತಮ, ಶ್ರೀಮಂತಿಕೆಯ ಗರ್ವದಿಂದ ಹೆತ್ತ ತಂದೆ ತಾಯಿಯನ್ನು ಪೀಡಿಸಿದೆ, ಅವರೊಂದಿಗೆ ಹೊಡೆದಾಡಿದೆ. ನನ್ನ ಹೆಂಡತಿ ಮಕ್ಕಳು ಮಾತ್ರ ನನಗೆ ಮುಖ್ಯ ಅಂದುಕೊಂಡು ನಾವು ಮೃಷ್ಟಾನ್ನ ತಿನ್ನುತ್ತಾ ನಾವು ತಿಂದು ತಟ್ಟೆಯಲ್ಲಿ ಉಳಿದ ಊಟವನ್ನು ತಂದೆ ತಾಯಿಗೆ ಕೊಡುತ್ತಿದ್ದೆ. ದಾನ ಧರ್ಮ ಅಂದರೆ ಏನೆಂದು ಕೂಡ ತಿಳಿಯದೆ ಬದುಕಿದೆ. ಅನ್ಯಾಯ ಮಾಡುತ್ತಾ ನನ್ನ ಬಲ ತೋರಿಸುತ್ತಾ ಎಲ್ಲರನ್ನೂ ನೋಯಿಸಿದೆ. ಮೃತಪಟ್ಟ ನಂತರ ನಾನು ಮಾಡಿದ ಪಾಪಗಳಿಗೆ ಶಿಕ್ಷೆಯಾಗಿ ಘೋರಾತಿಘೋರ ನರಕ ಬಾಧೆಗಳನ್ನು ಅನುಭವಿಸಿದೆ. ಕೊನೆಗೆ ಈ ರೀತಿ ಬ್ರಹ್ಮ ರಾಕ್ಷಸನಾದೆ. ನನಗೂ ಕೂಡ ಮುಕ್ತಿ ಸಿಗುವ ಮಾರ್ಗ ತಿಳಿಸಿ ಎಂದು ಬೇಡಿಕೊಂಡ. ಮೂರನೇ ಬ್ರಹ್ಮರಾಕ್ಷಸ, ಓ ಸಾತ್ವಿಕ ಬ್ರಾಹ್ಮಣನೇ, ನಾನೊಬ್ಬ ವಿಷ್ಣು ಆಲಯದ ಪೂಜಾರಿಯಾಗಿದ್ದೆ. ಕಲ್ಲಿನ ವಿಗ್ರಹ ನನ್ನೇನು ಮಾಡುತ್ತದೆ ಅಂದುಕೊಂಡು ವಿಷ್ಣು ಸೇವೆಯನ್ನು ಮರೆತು ಭಕ್ತರು ದೇವರಿಗೆ ಸಮರ್ಪಿಸಿದ ಕಾಣಿಕೆಗಳನ್ನು ವೇಶ್ಯೆಯರ ಪಾಲಾಗಿಸಿ ಕಾಮುಕನಾಗಿ ಅತಿ ಗರ್ವದಿಂದ ನಡೆದುಕೊಂಡೆ. ಭಕ್ತರು ದೀಪಕ್ಕೆಂದು ಕೊಡುತ್ತಿದ್ದ ಎಣ್ಣೆಯನ್ನು ಕೂಡ ಮಾರಿ ಆ ದುಡ್ಡಿನಿಂದಲೂ ವೇಶ್ಯೆಯರ ಸಾವಾಸ ಮಾಡಿದೆ. ಪಾಪ ಪುಣ್ಯ ತಿಳಿಯದವನಂತೆ ನಡೆದುಕೊಂಡೆ. ನಾನು ಮಾಡಿದ ಆ ತಪ್ಪುಗಳಿಗೆ ಪರಿಹಾರವಾಗಿ ನರಕಲೋಕದಲ್ಲಿ ಎಷ್ಟೋ ಶಿಕ್ಷೆಗಳನ್ನು ಅನುಭವಿಸಿದೆ. ಅನೇಕ ನೀಚ ಜನ್ಮಗಳನ್ನು ಪಡೆದೆ. ಕೊನೆಗೆ ಈ ಬ್ರಹ್ಮ ರಾಕ್ಷಸನ ಜನ್ಮ ಸಿಕ್ಕಿತು. ನನ್ನ ಈ ಪಾಪಗಳು ನಿವಾರಣೆಗೊಂಡು ಮುಕ್ತಿ ಸಿಗುವ ಮಾರ್ಗ ಇದ್ದರೆ ತಿಳಿಸಿಕೊಡಿ ಮಹಾನುಭಾವ ಎಂದು ಕೇಳಿದ. ಬ್ರಹ್ಮ ರಾಕ್ಷಸರು ಪಡುತ್ತಿರುವ ವೇದನೆ ಹಾಗೂ ಪಶ್ಚಾತ್ತಾಪ ನೋಡಿದ ಬ್ರಾಹ್ಮಣನ ಮನಸ್ಸು ಕರಗಿ, ಓ ಪಾಪಿಗಳೇ, ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುವ ಜವಾಬ್ದಾರಿ ನನ್ನದು. ನೀವೆಲ್ಲರೂ ನನ್ನ ಜೊತೆ ಬಂದು ಕಾರ್ತಿಕ ಸ್ನಾನ ಆಚರಿಸಿ, ನಿಮ್ಮ ಎಲ್ಲಾ ಪಾಪಗಳು ಹೊರಟು ಹೋಗುತ್ತವೆ ಎಂದು ಹೇಳಿ ಆ 3 ಜನ ಬ್ರಹ್ಮ ರಾಕ್ಷಸರನ್ನು ಕಾವೇರಿ ನದಿ ತೀರಕ್ಕೆ ಕರೆದುಕೊಂಡು ಹೋದ. ಕಾವೇರಿ ನದಿ ತೀರದಲ್ಲಿ ಸದಾಚಾರ ಸಂಪನ್ನನಾದ ಆ ಬ್ರಾಹ್ಮಣ ಬ್ರಹ್ಮ ರಾಕ್ಷಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಸಂಕಲ್ಪ ಮಾಡಿ ನದಿಯೊಳಗೆ ಇಳಿದು ಸ್ನಾನ ಮಾಡಿ ಬಳಿಕ ಆ 3 ಜನ ಬ್ರಹ್ಮ ರಾಕ್ಷಸರನ್ನು ಕೂಡ ನದಿಯೊಳಗೆ ಇಳಿಸಿ ಸ್ನಾನ ಮಾಡುವಂತೆ ಹೇಳಿದ. ಆ 3 ಜನ ರಾಕ್ಷಸರು ನದಿಯೊಳಗೆ ಇಳಿದ ಮೇಲೆ ಬ್ರಾಹ್ಮಣ ಈ ಶ್ಲೋಕವನ್ನು ಹೇಳಿದ. ಅಮುಕಗಂ ಬ್ರಹ್ಮ ರಾಕ್ಷಸ ಸತ್ವ ನಿವಾರಣಾರ್ಥಂ ಅಸ್ಯಂ ಕಾವೇರಿಯಂ ಪ್ರಾತಃ ಸ್ನಾನ ಮಹಂ ಕರಿಷ್ಯೆ. ಈ ಶ್ಲೋಕವನ್ನು ಹೇಳಿ ವಿಧಿ ವಿಧಾನಗಳಿಂದ ಸ್ನಾನ ಆಚರಿಸಿ ಅದರ ಫಲವನ್ನು ಆ 3 ಬ್ರಹ್ಮ ರಾಕ್ಷಸರಿಗೆ ದಾನ ಮಾಡಿದ. ಕೂಡಲೇ ಆ 3 ಜನ ಬ್ರಹ್ಮ ರಾಕ್ಷಸರು ದಿವ್ಯ ಪುರುಷರಂತೆ ಬದಲಾದರು. ಅವರ ದೋಷಗಳು ಪಾಪಗಳು ನಿವಾರಣೆಯಾಯಿತು. ಕೂಡಲೇ ವೈಕುಂಠ ಪ್ರಾಪ್ತಿ ಪಡೆದುಕೊಂಡರು. ಓ ಜನಕ, ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯ ಆಗುತ್ತಿರುವ ಸಮಯದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಪೂಜಿಸಿದವರು 10,000 ಯಜ್ಞಗಳು ಆಚರಿಸಿದ ಫಲ ಪಡೆಯುತ್ತಾರೆ. ಹಾಗಾಗಿ ಹೇಗಾದರೂ ಬಿಡುವು ಮಾಡಿಕೊಂಡು ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿ ಸ್ನಾನ ಮಾಡು. ಕಾವೇರಿ ನದಿ ಸಾಧ್ಯವಾಗದವರು ಯಾವುದೋ ಒಂದು ಪುಣ್ಯ ನದಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಬೇಕು. ಆ ರೀತಿ ಮಾಡದವರು ಕಾರ್ತಿಕ ದಾಮೋದರನ ಕೃಪೆಯಿಂದ ದೂರಾಗಿ 10 ಜನ್ಮಗಳು ನೀಚ ಯೋನಿಯಲ್ಲಿ ಜನಿಸಿ ಕೊನೆಯದಾಗಿ ಹಂದಿ ಜನ್ಮ ಪಡೆಯುತ್ತಾರೆ. ಕಾರ್ತಿಕ ಮಾಸದಲ್ಲಿ ಮಾಡುವ ಪ್ರಾತಃ ಸ್ನಾನದ ಕಾರಣದಿಂದ ಜೀವಿಯು ಮುಕ್ತಿ ಪಡೆಯುತ್ತಾನೆ ಅಂದರು ವಸಿಷ್ಠ ಮಹರ್ಷಿ. ಆಗ ಜನಕ ಮಹಾರಾಜ, ಓ ಮಹರ್ಷಿಗಳೇ, ನೀವು ಇದುವರೆಗೂ ಕಾರ್ತಿಕ ಮಹತ್ವವನ್ನು ಅಸಾಧಾರಣ ರೀತಿಯಲ್ಲಿ ವಿವರಿಸಿದ್ದೀರಿ. ಈ ವ್ರತವನ್ನು ಯಾವ ರೀತಿ ಮಾಡಬೇಕು, ಯಾವ ಸಂಕಲ್ಪ ಮಾಡಿಕೊಳ್ಳಬೇಕು, ಯಾವ ರೀತಿಯಾದ ದಾನಗಳನ್ನು ಕೊಡಬೇಕು ಎಂಬುದು ಕೂಡ ನನಗೆ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ವಸಿಷ್ಠ ಮಹರ್ಷಿ, ಓ ಜನಕ, ಸಕಲ ಪಾಪಗಳನ್ನು ಹರಿಸಿ ಅನಂತ ಕೋಟಿ ಪುಣ್ಯವನ್ನು ಪ್ರಸಾದಿಸುವ ಈ ಕಾರ್ತಿಕ ವ್ರತಕ್ಕೆ ನಿರ್ದಿಷ್ಟವಾದ ಸಂಕಲ್ಪ ಯಾವುದೂ ಇಲ್ಲ. ಕಾರ್ತಿಕ ವ್ರತದಿಂದ ನಿವಾರಣೆ ಆಗದಂತಹ ಪಾಪ ಎಂಬುದು ಯಾವುದೂ ಇಲ್ಲ. ಹಾಗಾಗಿ ಈ ವ್ರತ ಧರ್ಮವನ್ನು ಹಾಗೂ ತತ್ವಗಳನ್ನು ವಿವರಿಸುತ್ತೇನೆ ಕೇಳು. ಕಾರ್ತಿಕ ಮಾಸದಲ್ಲಿ ಸಂಜೆ ಸಮಯದಲ್ಲಿ ಶಿವಾಲಯದಲ್ಲಿ ದೀಪಾರಾಧನೆ ಮಾಡುವುದರಿಂದ ಬರುವಂತಹ ಪುಣ್ಯವನ್ನು ಬೆಲೆ ಕಟ್ಟಲು ಆಗದು. ಸಕಲ ಪಾಪಗಳು ನಿವಾರಣೆಯಾಗುತ್ತದೆ. ದೀಪಾರಾಧನೆಗೆ ಹಸು ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ತೆಂಗಿನಕಾಯಿ ಎಣ್ಣೆ ಬಳಸಬೇಕು. ಆ ರೀತಿ ದೀಪಾರಾಧನೆ ಮಾಡಿದರೆ
ಅನಂತ ಕೋಟಿ ಪುಣ್ಯ ಪಡೆಯಬಹುದು. ಈ 3 ಸಾಧ್ಯವಾಗದವರು ಅರಳೆಣ್ಣೆಯನ್ನು ಬಳಸಿ ಕೂಡ ದೀಪಾರಾಧನೆ ಮಾಡಬಹುದು. ಇದರಿಂದ ಕೂಡ ಪುಣ್ಯಾತ್ಮರಾಗುತ್ತಾರೆ. ಕೊನೆಗೆ ಕೊಚ್ಚಿಕೊಳ್ಳಲು ಅಥವಾ ಕಷ್ಟಕರವಾಗಿ ಅಥವಾ ಕಾಟಾಚಾರದಿಂದ ಅಥವಾ ಇಷ್ಟವಿಲ್ಲದೆ ದೀಪಾರಾಧನೆ ಮಾಡಿದರೂ ಕೂಡ ಪರಮೇಶ್ವರ ಅಂತವರಿಗೂ ಕೂಡ ಪುಣ್ಯ ಕೊಡುತ್ತಾರೆ. ಈ ಕಾರ್ತಿಕ ಮಾಸದ ದೀಪಾರಾಧನೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇದಕ್ಕೆ ಉದಾಹರಣೆಯಾಗಿ ಇನ್ನೊಂದು ಒಳ್ಳೆಯ ಕತೆ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಪಾಂಚಾಲ ರಾಜ್ಯವನ್ನು ಆಳುವ ಒಬ್ಬ ರಾಜನಿದ್ದ. ಆತನ ಹತ್ತಿರ ಕುಬೇರನಿಗೆ ಸರಿಸಮಾನವಾದಷ್ಟು ಆಸ್ತಿ ಇತ್ತು. ಎಷ್ಟಿದ್ದರೆ ಏನು ಪ್ರಯೋಜನ? ಆ ರಾಜನಿಗೆ ಸಂತಾನ ಇರಲಿಲ್ಲ. ಅದೇ ಚಿಂತೆಯಿಂದ ಆತ ಕೊರಗಿ ಕುಗ್ಗಿ ಹೋಗಿದ್ದ. ಕೊನೆಗೆ ಸಂತಾನಕ್ಕಾಗಿ ಶಿವನಿಗೆ ಗಾಢವಾದ ತಪಸ್ಸನ್ನು ಶುರು ಮಾಡಿದ. ಕೆಲ ಕಾಲದ ಬಳಿಕ ಪಿಪ್ಲಾದ ಮಹರ್ಷಿ ಬಂದು, ನಿನ್ನ ಕೋರಿಕೆ ಕೇವಲ ಸಂತಾನವೇ ಆಗಿದ್ದರೆ ನೀನು ಅಷ್ಟೊಂದು ಘೋರವಾದ ತಪಸ್ಸು ಮಾಡುವ ಅಗತ್ಯವಿಲ್ಲ. ಕಾರ್ತಿಕ ಮಾಸದಲ್ಲಿ ಶಿವನ ಪ್ರೀತಿ ಪಡೆಯಲು ಕಾರ್ತಿಕ ವ್ರತ ಮಾಡಿದರೆ ಸಾಕು. ವ್ರತ ಮಾಡಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಬೇಕು. ಆ ರೀತಿ ಮಾಡಿದರೆ ಖಂಡಿತ ನಿನಗೆ ಸಂತಾನವಾಗುತ್ತದೆ ಎಂದು ಹೇಳಿದರು. ಪಿಪ್ಲಾದ ಮಹರ್ಷಿ ಹೇಳಿದ ಪ್ರಕಾರವೇ ಆ ಪಾಂಚಾಲ ರಾಜ ಕಾರ್ತಿಕ ವ್ರತ ಮಾಡಿದ. ಬ್ರಾಹ್ಮಣರನ್ನು ದಾನ ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿದ. ರಾಜನ ಕೆಲಸಕ್ಕೆ ಶಿವ ಸಂತೃಪ್ತಿಪಟ್ಟರು. ಕಾರ್ತಿಕ ವ್ರತ ಮಹಿಮೆಯಿಂದ ಮಾರನೆಯ ತಿಂಗಳೇ ರಾಣಿ ಗರ್ಭವತಿಯಾದಳು. ಒಂದೊಳ್ಳೆ ಶುಭ ಮುಹೂರ್ತದಲ್ಲಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ರಾಜ ದಂಪತಿಗಳು ಆ ಮಗುವಿಗೆ ಶತ್ರುಜಿತ್ ಎಂದು ಹೆಸರಿಟ್ಟರು. ಅಪರೂಪವಾಗಿ ಹುಟ್ಟಿದ ಮಗನಾದ್ದರಿಂದ ಅವನನ್ನು ಅಷ್ಟೇ ಅಪರೂಪವಾಗಿ ರಾಜದಂಪತಿಗಳು ಬೆಳೆಸಿದರು. ಆ ಕಾರಣದಿಂದ ಶತ್ರುಜಿತ್ ಅನೇಕ ದುರಭ್ಯಾಸಗಳನ್ನು ಕಲಿತುಕೊಂಡ. ಹಿರಿಯರನ್ನು ಗೌರವಿಸುವುದಾಗಲಿ ತಂದೆ ತಾಯಿಗೆ ಬೆಲೆ ಕೊಡುವುದಾಗಲಿ ಮಾಡಲಿಲ್ಲ. ಯಾವಾಗಲೂ ವೇಶ್ಯೆಯರ ಮನೆಯಲ್ಲಿಯೇ ಸಮಯ ಕಳೆಯುತ್ತಿದ್ದ. ಭಯ ಭಕ್ತಿ ಸ್ವಲ್ಪವೂ ಇರಲಿಲ್ಲ. ಮಂತ್ರಿಗಳು ಅಥವಾ ರಾಜಹಿರಿಯರು ಒಳ್ಳೆ ಮಾತುಗಳನ್ನು ಹೇಳಿದರೆ ಅವರನ್ನು ಕಾರಾಗಾರದೊಳಗೆ ತಳ್ಳಿಸುತ್ತಿದ್ದ. ಆ ರೀತಿ ಶತ್ರುಜಿತ್ ಎಲ್ಲಾ ದುರಭ್ಯಾಸಗಳಿಗೆ ದಾಸನಾದ. ಯುವರಾಜನಾದ್ದರಿಂದ ಅವನನ್ನು ಎದುರಿಸುವವರು ಒಬ್ಬರೂ ಇರಲಿಲ್ಲ. ಅವನಿಗೆ ಒಂದು ದಿನ ಸುಂದರವಾದ ಒಬ್ಬಳು ಬ್ರಾಹ್ಮಣ ಗೃಹಿಣಿ ಕಾಣಿಸಿದಳು. ಅವಳ ಮೇಲೆ ಅವನು ಮೋಹಿತನಾದ. ಅವನು ಯುವರಾಜನಾದ್ದರಿಂದ ಜೊತೆಗೆ ಇನ್ನೂ ಯುವಕನಾದ್ದರಿಂದ ಆ ಗೃಹಿಣಿ ಕೂಡ ಅವನಿಗೆ ಮನಸೋತಳು. ಇಬ್ಬರ ಮಧ್ಯೆ ಮಾತು ಶುರುವಾಯಿತು. ಒಬ್ಬರನ್ನೊಬ್ಬರು ಪ್ರೀತಿಸಿದರು. ಇನ್ನು ಪ್ರತಿದಿನ ರಾತ್ರಿ ಗಂಡ ನಿದ್ರಿಸಿದ ಮೇಲೆ ಆ ಗೃಹಿಣಿ ಯುವರಾಜನನ್ನು ಯಾವುದಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ಭೇಟಿಯಾಗಿ ಇಬ್ಬರು ರಮಿಸುತ್ತಿದ್ದರು. ಇಂಥ ಅಕ್ರಮ ಸಂಬಂಧಗಳು ಎಷ್ಟು ದಿನ ತಾನೇ ಮುಚ್ಚಿಡಲು ಸಾಧ್ಯ? ಈ ವಿಷಯ ಅವಳ ಗಂಡನಿಗೆ ಬೇಗನೆ ಗೊತ್ತಾಯಿತು. ಅವನಿಗೆ ತಾಳಲಾರದಷ್ಟು ಕೋಪ ಬಂದಿತು. ಚೂಪಾದ ಕತ್ತಿಯನ್ನು ತೆಗೆದುಕೊಂಡು ಇಬ್ಬರು ರಮಿಸುವ ಕ್ಷಣವೇ ಅವರಿಬ್ಬರನ್ನು ನಾನು ಕೊಲ್ಲಬೇಕೆಂದು ತೀರ್ಮಾನಿಸಿಕೊಂಡ. ಗಂಡನಿಗೆ ಅವಳ ಬಗ್ಗೆ ತಿಳಿಯಿತು ಎಂಬ ವಿಷಯ ಅವಳಿಗಾಗಲಿ ಯುವರಾಜನಿಗಾಗಲಿ ಗೊತ್ತಿರಲಿಲ್ಲ. ಒಂದು ಕಾರ್ತಿಕ ಸೋಮವಾರದ ಹುಣ್ಣಿಮೆಯಂದು ಯುವರಾಜ ಹಾಗೂ ಆ ಗೃಹಿಣಿ ಒಂದು ಪಾಳು ಬಿದ್ದ ಶಿವಾಲಯದಲ್ಲಿ ಭೇಟಿಯಾಗಲು ತೀರ್ಮಾನಿಸಿಕೊಂಡರು. ಹುಣ್ಣಿಮೆಯ ದಿನ ರಾತ್ರಿ ಎಲ್ಲರೂ ಗ್ರಾಮದಲ್ಲಿರುವ ಶಿವಾಲಯದಲ್ಲಿ ಭಜನೆ ಹಾಗೂ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡ ಕಾರಣ ಇವರಿಬ್ಬರು ಯಾವ ಹೆದರಿಕೆಯೂ ಇಲ್ಲದೆ ಗ್ರಾಮದ ಆಚೆ ಇರುವ ಪಾಳು ಬಿದ್ದ ಶಿವಾಲಯದಲ್ಲಿ ಭೇಟಿಯಾದರು. ಆ ದೇವಾಲಯ ಊರಾಚೆ ಇತ್ತು. ಅದರಲ್ಲೂ ಪಾಳು ಬಿದ್ದ ಕಾರಣ ಯಾವ ಬೆಳಕು ಕೂಡ ಇರಲಿಲ್ಲ. ಹಾಗಾಗಿ ಆ ದೇವಾಲಯ ಗಾಢಾಂಧಕಾರದಲ್ಲಿ ಮುಳುಗಿತ್ತು. ಹಾಗಾಗಿ ಆ ಗೃಹಿಣಿ ಅವಳ ಸೀರೆಯ ಸೆರಗನ್ನು ಕಿತ್ತು ಬತ್ತಿಯಂತೆ ಮಾಡಿ ಅದನ್ನು ದೀಪದೊಳಗೆ ಇಟ್ಟಳು. ಯುವರಾಜ ಎಲ್ಲಿಂದಲೋ ಸ್ವಲ್ಪ ಅರಳೆಣ್ಣೆಯನ್ನು ಶೇಖರಿಸಿ ತಂದ. ಇಬ್ಬರು ಹೇಗೋ ಕಷ್ಟಪಟ್ಟು ದೀಪ ಹಚ್ಚಿದರು. ಆ ದೀಪದ ಕಾಂತಿಯಲ್ಲೇ ಇಬ್ಬರು ರಮಿಸಿದರು. ಅವರನ್ನೇ ಹಿಂಬಾಲಿಸಿದ ಬ್ರಾಹ್ಮಣ ಶಿವಾಲಯಕ್ಕೆ ಬಂದ. ಅವರಿಬ್ಬರು ಲೋಕವನ್ನೇ ಮರೆತಿರುವುದನ್ನು ನೋಡಿದ ಬ್ರಾಹ್ಮಣ ಕೋಪದಿಂದ ಮೊದಲು ಯುವರಾಜನ ತಲೆ ಕತ್ತರಿಸಿದ. ಅದರ ನಂತರ ಹೆಂಡತಿಯ ತಲೆ ಕೂಡ ಕತ್ತರಿಸಿ ಕೊನೆಗೆ ಅವನು ಕೂಡ ಅದೇ ಕತ್ತಿಯಿಂದ ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ಆ ರೀತಿ 3 ಜನರು ಅಲ್ಲೇ ಪ್ರಾಣ ಬಿಟ್ಟರು. ಕೂಡಲೇ ಯಮದೂತರು ಅಲ್ಲಿ ಪ್ರತ್ಯಕ್ಷವಾದರು. ಅವರ ಹಿಂದೆಯೇ ಶಿವದೂತರು ಕೂಡ ಅಲ್ಲಿ ಪ್ರತ್ಯಕ್ಷವಾದರು.
ಶಿವದೂತರು ಆ ಗೃಹಿಣಿ ಹಾಗೂ ಯುವರಾಜನನ್ನು ಕೈಲಾಸಕ್ಕೆ ಕರೆದೋಗಲು ಸಿದ್ಧವಾದರು. ಅದೇ ರೀತಿ ಯಮದೂತರು ಆ ಬ್ರಾಹ್ಮಣನನ್ನು ನರಕಕ್ಕೆ ಕರೆದೋಗಲು ಸಿದ್ಧವಾದರು. ಆಗ ಬ್ರಾಹ್ಮಣ, ಓ ಶಿವದೂತರೆ, ಇದು ಯಾವ ನ್ಯಾಯ? ದುಷ್ಟರಿಗೆ ಕೈಲಾಸ ಪ್ರಾಪ್ತಿ, ಭಕ್ತರಿಗೆ ಯಮಲೋಕ ಪ್ರಾಪ್ತಿ, ಇದು ಏಕೆ ಎಂದು ಪ್ರಶ್ನಿಸಿದ. ಅದಕ್ಕೆ ಶಿವದೂತರು, ಓ ಬ್ರಾಹ್ಮಣ, ಇವತ್ತು ಕಾರ್ತಿಕ ಹುಣ್ಣಿಮೆ, ಅದರಲ್ಲೂ ಸೋಮವಾರ. ತಿಳಿದು ಅಥವಾ ತಿಳಿಯದೆ ಇವರಿಬ್ಬರು ಶಿವಾಲಯದೊಳಗೆ ಪ್ರವೇಶಿಸಿ ಗರ್ಭಗುಡಿಯ ಒಳಗಡೆ ದೀಪಾರಾಧನೆ ಮಾಡಿದ್ದಾರೆ. ಅತಿ ಪವಿತ್ರವಾದ ಈ ಕಾರ್ತಿಕ ಹುಣ್ಣಿಮೆಯ ಸೋಮವಾರದಂದು ಎಂತವರಾದರೂ ಶಿವಾಲಯದಲ್ಲಿ ದೀಪಾರಾಧನೆ ಮಾಡಿದರೆ ಅವರಿಗೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಎಂದು ಬ್ರಾಹ್ಮಣನಾದ ನಿನಗೆ ತಿಳಿಯದೆ. ಹಾಗಿರುವಾಗ ಇವರ ಪಾಪಗಳು ಕೂಡ ಹೊರಟು ಹೋದಂತೆ ತಾನೇ ಲೆಕ್ಕ. ಆ ರೀತಿ ಇವರಿಬ್ಬರು ಅವರವರ ಪಾಪಗಳನ್ನು ಕಳೆದುಕೊಂಡು ಪುಣ್ಯಾತ್ಮರಾದರು. ಆದರೆ ಮುಟ್ಟಾಳನಾದ ನೀನು ಇದುವರೆಗೂ ಸಂಪಾದಿಸಿದ ಪುಣ್ಯಗಳನ್ನೆಲ್ಲ ಕಳೆದುಕೊಂಡು ಪಾಪಿಯಾದೆ. ಏಕೆಂದರೆ ಒಬ್ಬರನ್ನು ಕೊಲ್ಲುವುದು ಪಾಪ. ಅಂತದ್ದರಲ್ಲಿ ನೀನು ಇಬ್ಬರನ್ನು ಹತ್ಯೆ ಮಾಡಿದೆ. ಅದರಲ್ಲೂ ಕಾರ್ತಿಕ ಹುಣ್ಣಿಮೆಯಂದು ಶಿವನ ಗರ್ಭಗುಡಿಯೊಳಗೆ ದೀಪಾರಾಧನೆ ಮಾಡಿದ ಪುಣ್ಯಾತ್ಮರನ್ನು ಕೊಂದ ನೀನು ಮಹಾಪಾಪಿಯಾದೆ. ಆದ್ದರಿಂದ ನಿನಗೆ ನರಕಲೋಕ ಪ್ರಾಪ್ತಿಯಾಯಿತು, ಇವರಿಗೆ ಶಿವಲೋಕ ಪ್ರಾಪ್ತಿಯಾಯಿತು ಎಂದು ಹೇಳಿದರು. ಅದೇ ಸಮಯದಲ್ಲಿ ಯುವರಾಜ ಮಾತನಾಡುತ್ತಾ, ಶಿವದೂತರೆ, ನಾವಿಬ್ಬರು ಮಹಾಪಾಪಿಗಳು. ನಮ್ಮನ್ನು ಕೊಂದ ಆತ ಪುಣ್ಯಾತ್ಮ. ದೋಷಿಗಳಾದ ನಮಗೆ ಕೈಲಾಸ, ಪುಣ್ಯ ಕಾರ್ಯ ಮಾಡಿದ ಆತನಿಗೆ ನರಕಲೋಕ ಸಿಗುವುದು ಯೋಗ್ಯವಲ್ಲ. ಕಾರ್ತಿಕ ಮಾಸದ ಸೋಮವಾರ ಅಷ್ಟೊಂದು ಪವಿತ್ರವಾದರೆ ಅಂತಹ ಪುಣ್ಯವನ್ನು ನಮಗೆ ಕೊಟ್ಟ ಆ ಬ್ರಾಹ್ಮಣ ಇನ್ನೆಷ್ಟು ಪುಣ್ಯಾತ್ಮ ಇರಬೇಕು. ನಮಗೆ ಇಷ್ಟೊಂದು ಅದೃಷ್ಟ ಮತ್ತು ಪುಣ್ಯ ಬರಲು ಕಾರಣ ಆ ಬ್ರಾಹ್ಮಣ ತಾನೆ. ನಿಮಗೆ ದೀಪಾರಾಧನೆಯ ಪುಣ್ಯವೇ ದೊಡ್ಡದಾದರೆ ನಾವಿಬ್ಬರು ಬತ್ತಿ ಹಾಗೂ ಎಣ್ಣೆಯ ಪುಣ್ಯ ತೆಗೆದುಕೊಂಡು ದೀಪಾರಾಧನೆ ಮಾಡಿದ ಪುಣ್ಯವನ್ನು ಆ ಬ್ರಾಹ್ಮಣನಿಗೆ ದಾನ ಮಾಡುತ್ತೇವೆ ಎಂದು ಹೇಳಿದ. ಆ ಕೂಡಲೇ ಆ 3 ಜನರು ಕೂಡ ಪುಣ್ಯಾತ್ಮರಾದರು. ಶಿವದೂತರು ಆ 3 ಜನರನ್ನು ಕೈಲಾಸಕ್ಕೆ ಕರೆದೋದರು. ಹಾಗಾಗಿ ಜನಕ ಮಹಾರಾಜ ಕಾರ್ತಿಕ ಮಾಸದಲ್ಲಿ ತಪ್ಪದೆ ಶಿವಾಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ದೀಪಾರಾಧನೆ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಇಡೀ ತಿಂಗಳು ದೀಪಾರಾಧನೆ ಮಾಡುವವರು ಜ್ಞಾನಿಗಳಾಗಿ ಮೋಕ್ಷ ಪಡೆಯುತ್ತಾರೆ ಎಂದು ವಸಿಷ್ಠ ಮಹಾಋಷಿ ಜನಕ ಮಹಾರಾಜನಿಗೆ ಹೇಳಿದರು ಎಂದು ಸೂತ ಮಹಾಋಷಿ ಶೌನಕಾದಿ ಮಹಾಋಷಿಗಳಿಗೆ ತಿಳಿಸಿದರು. ಸ್ನೇಹಿತರೆ, ಇಲ್ಲಿಗೆ ಕಾರ್ತಿಕ ಪುರಾಣ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ನಾಳೆ ಕಾರ್ತಿಕ ಪುರಾಣ 3ನೇ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.